ಹಿಮವಾನ್ನ ಮಗಳಾದ ಪಾರ್ವತಿ ದೇವಿಯು ಶಿವನನ್ನು ಪತಿಯಾಗಿ ಪಡೆಯಲು ಕಠಿಣವಾದ ತಪಸ್ಸು ಮಾಡಿದರು. ಅವರು ಅರಣ್ಯದಲ್ಲಿ ಶಾಂತವಾಗಿ ಕುಳಿತು ಧ್ಯಾನ ಮಾಡುತ್ತಿದ್ದರು. ಪಾರ್ವತಿ ದೇವಿಯ ಧ್ಯಾನ ತುಂಬ ಶಕ್ತಿಶಾಲಿಯಾಗಿತ್ತು. ಒಂದು ದಿನ ಒಂದು ಸಿಂಹವು ಅವರ ಬಳಿಗೆ ಬಂತು. ಮೊದಲಿಗೆ ಅದು ಹಸಿವಿನಿಂದ ಮತ್ತು ಕಾಡು ಸ್ವಭಾವದಿಂದ ಬಂದಿತು. ಪಾರ್ವತಿ ದೇವಿಗೆ ಹಾನಿ ಮಾಡಲು ಅದು ಹತ್ತಿರ ಬಂದಿತು. ಆದರೆ ಪಾರ್ವತಿಯ ಧಾನ್ಯದ ದೈವಿಕ ಶಕ್ತಿಯಿಂದ ಸಿಂಹ ಶಾಂತವಾಯಿತು. ಅದು ಅವರಿಗೆ ಏನೂ ಮಾಡಲಿಲ್ಲ. ಅವರ ಪಕ್ಕದಲ್ಲಿ ಶಾಂತವಾಗಿ ಕುಳಿತು ಭಕ್ತಿಯಿಂದ ಕಾಯುತ್ತಿತ್ತು. ಹಲವು ವರ್ಷಗಳ ನಂತರ ಪಾರ್ವತಿ ದೇವಿಯ ತಪಸ್ಸು ಪೂರ್ಣವಾಯಿತು. ಶಿವನು ಅವರ ಭಕ್ತಿಗೆ ಸಂತೋಷಗೊಂಡು ಅವರ ಮುಂದೆ ಕಾಣಿಸಿಕೊಂಡರು. ಪಾರ್ವತಿ ದೇವಿಯು ಕಣ್ಣು ತೆರೆದಾಗ ಸಿಂಹವು ಇನ್ನೂ ಅವರ ಪಕ್ಕದಲ್ಲೇ ನಿಷ್ಠೆಯಿಂದ ಕುಳಿತಿತ್ತು. ಪಾರ್ವತಿ ದೇವಿಯು ಸಿಂಹದ ಮೇಲೆ ಕರುಣೆ ತೋರಿಸಿ ಅದನ್ನು ಕ್ಷಮಿಸಿದರು ಮತ್ತು ಆಶೀರ್ವದಿಸಿದರು. ಸಿಂಹದ ಶಕ್ತಿ ಮತ್ತು ನಿಷ್ಠೆ ದೈವಿಕ ಗುಣವಾಗಿ ಮಾರ್ಪಟ್ಟಿತು. ಅದನ್ನು ಪಾರ್ವತಿ ದೇವಿಯು ವಾಹನವಾಗಿ ಆಯ್ಕೆ ಮಾಡಿದರು. ಪಾರ್ವತಿಯ ತಂದೆ ಹಿಮವಾನ್ ಸಿಂಹವನ್ನು ಅವರ ವಾಹನವಾಗಿ ಅಧಿಕೃತವಾಗಿ ಅರ್ಪಿಸಿದರು. ಸಿಂಹವು ಶಕ್ತಿ, ಧೈರ್ಯ ಮತ್ತು ನಿಯಂತ್ರಣದ ಸಂಕೇತವಾಯಿತು. ಅಂದಿನಿಂದ ದೇವಿಯನ್ನು ಸಿಂಹದ ಮೇಲೆ ಕುಳಿತಂತೆ ಚಿತ್ರಿಸಲಾಯಿತು.